ಅಂದು ಸಾವಿರ ರೂಪಾಯಿಗೂ ಕಷ್ಟಪಡುತ್ತಿದ್ದ ಲಾರಿ ಡ್ರೈವರ್ ಇಂದು ಸಾವಿರಾರು ಕೋಟಿಗಳ ದೈತ್ಯ ಸಂಸ್ಥೆಗಳ ಒಡೆಯ. ಮೀಡಿಯಾ ಜಗತ್ತು ಮತ್ತು ಟ್ರಾನ್ಸ್ಪೋರ್ಟ್ ಜಗತ್ತಿನ ದೈತ್ಯನಾಗಿ ಬೆಳೆದ ಹೆಮ್ಮೆಯ ಕನ್ನಡಿಗ ವಿಜಯ ಸಂಕೇಶ್ವರ್ ರವರ ಜೀವನಗಾಥೆ ನಿಮಗಾಗಿ. ಬಂಧುಗಳೇ, ತನ್ನ ಟೀನೇಜ್ ಮಗ ತನಗೆ ಗೊತ್ತಿಲ್ಲದ ಒಂದು ಉದ್ಯಮಕ್ಕೆ ಕೈ ಹಾಕಿ ಅದರಲ್ಲಿ ಯಶಸ್ಸು ಕಾಣುತ್ತಾನೆ ಎಂಬ ನಂಬಿಕೆ ಆ ತಂದೆಗೆ ಇರಲಿಲ್ಲ. ಎಲ್ಲಿ ತನ್ನ ಮಗ ಈ ಉದ್ಯಮದಲ್ಲಿ ನೆಲ ಕಚ್ಚುತ್ತಾನೆ ಎಂಬ ಭಯ ಆ ತಂದೆಗೆ ಇತ್ತು. ಆ ಅಳುಕನ್ನ ಸುಳ್ಳು ಎಂದು ಮಗ ಮುಂದೆ ನಿರೂಪಿಸಿದ. ಒಂದು ಸಣ್ಣ ಟ್ರಕ್ನಿಂದ ಆರಂಭವಾದ ಅವನ ಸಾರಿಗೆ ಉದ್ಯಮ ಮುಂದೆ ಸಾವಿರಾರು ಕೋಟಿಯ ಟರ್ನ್ ಓವರ್. ಭಾರತದ ಬೃಹತ್ ಖಾಸಗಿ ಸಾರಿಗೆ ಸಂಸ್ಥೆ ಉದ್ಯಮವಾಗಿ ಬೆಳೆದಿದ್ದು ಇವತ್ತಿಗೆ ಇತಿಹಾಸ. ಹಾಗೆ ಬೆಳೆದು ನಿಂತ ಸಾರಿಗೆ ಸಂಸ್ಥೆಯ ದೇಶದ ವಿಖ್ಯಾತ ಸಾರಿಗೆ ಸಂಸ್ಥೆ ವಿಆರ್ಎಲ್ ಲಾಜಿಸ್ಟಿಕ್ ಲಿಮಿಟೆಡ್. ಇದರ ನೇತಾರರು ಗದಗಿನ ಮೂಲದ ವಿಜಯ ಸಂಕೇಶ್ವರ್ ರವರು. ಬಂಧುಗಳೇ, ಪ್ರಸ್ತುತ 5,788 ಅದರಲ್ಲಿ 419 ಲಕ್ಸುರಿ ಬಸ್ಗಳು. ಕನ್ನಡಿಗರ ನಂಬರ್ 1 ದೈನಂದಿನ ಪತ್ರಿಕೆ ವಿಜಯವಾಣಿ ಮಾಲೀಕರು ತಮ್ಮ ಶ್ರಮ ಮತ್ತು ಅಚಲವಾದ ಪ್ರಯತ್ನಗಳಿಂದ ದೇಶ ಯಶಸ್ವಿ ಉದ್ಯಮಿ ಹಾಗೂ ಇಂಡಸ್ಟ್ರಿಯಲಿಸ್ಟ್ ಎಂಬುದು ರಾಜ್ಯದ ಹೆಮ್ಮೆಯ ಸಂಗತಿ. ವಿಜಯ ಸಂಕೇಶ್ವರ್ ರವರು ಆಗಸ್ಟ್ 2, 1950ರಲ್ಲಿ ಗದುಗಿನ ಸಂಕೇಶ್ವರದಲ್ಲಿ ಜನಿಸುತ್ತಾರೆ. ತಂದೆ ಬಸವಣ್ಣಪ್ಪ, ತಾಯಿ ಚಂದ್ರಮ್ಮ. ಈ ದಂಪತಿಗಳಿಗೆ 7 ಜನ ಮಕ್ಕಳು. ಇದರಲ್ಲಿ ಸಂಕೇಶ್ವರ್ ಒಬ್ಬರು. ತಂದೆ ಗದಗಿನಲ್ಲಿ ಬಿಜಿ ಪ್ರಿಂಟರ್ಸ್ ಎಂಬ ಪ್ರಿಂಟರ್ಸ್ ಅನ್ನ ನಡೆಸುತ್ತಿದ್ದು, ಅಣ್ಣ ಕೂಡ ಇದರಲ್ಲಿ ಕಾರ್ಯನಿರ್ವಹಿಸುತ್ತಿರುತ್ತಾರೆ. ಮೊದಲಿನಿಂದಲೂ ಓದಿನಲ್ಲಿ ಮುಂಚೂಣಿಯಲ್ಲಿದ್ದ ವಿಜಯ ಸಂಕೇಶ್ವರ್ ಅವರು 1972ರಲ್ಲಿ ತಮ್ಮ ಬಿ.ಕಾಂ ಪದವಿ ಪೂರೈಸುತ್ತಾರೆ. ಬಳಿಕ ಸಂಕೇಶ್ವರ್ ಅವರು ತಮ್ಮ ತಂದೆಯ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಪ್ರೂಫ್ ರೀಡರ್ ಆಗಿ ಮತ್ತು ಮಾರ್ಕೆಟಿಂಗ್ ಕೆಲಸದಲ್ಲಿ ತೊಡಗಿಕೊಂಡು ಅಲ್ಲಿ ಅದಾಗಲೇ ತಮ್ಮದೇ ಕುಟುಂಬದ 3-4 ಜನ ಕಾರ್ಯನಿರ್ವಹಿಸುತ್ತಿದ್ದುದರಿಂದ ಒಂದೇ ಕುಟುಂಬದ ಎಲ್ಲರೂ ಒಂದೇ ಕಡೆ ದುಡಿಯುವುದು ಬೇಡ ಎಂಬ ನಿರ್ಧಾರಕ್ಕೆ ಬಂದು ಸ್ವಂತ ದುಡಿಮೆ ಮಾಡುವ ನಿರ್ಧಾರ ಮಾಡಿರುತ್ತಾರೆ. ಅದಾಗಲೇ ಸ್ವಉದ್ಯೋಗ ಮಾಡುವ ಕನಸು ಚಿಗುರೊಡೆದಿತ್ತು. ಅದಕ್ಕಾಗಿ ಸ್ಥಳೀಯ ವ್ಯಾಪಾರಿಗಳಿಂದ ಒಂದಷ್ಟು ಸಾಲ ಪಡೆದು 1976ರಲ್ಲಿ ಒಂದು ಲಾರಿಯನ್ನ ಖರೀದಿ ಮಾಡಿದರು. ಇದರಿಂದ ಅವರು ಸರಕು ಸಾಗಣೆ ವ್ಯವಹಾರ ಆರಂಭಿಸಿದರು. ಆಗ ರಾಜ್ಯದಲ್ಲಿ ಹುಬ್ಬಳ್ಳಿ ವ್ಯವಹಾರ ವಹಿವಾಟಿಗೆ ಹೆಸರಾದ ಜಿಲ್ಲೆಯಾಗಿತ್ತು. ಆರಂಭದಲ್ಲಿ ಸಂಕೇಶ್ವರ್ ಅವರು ಗದಗಿನಿಂದ ಹುಬ್ಬಳ್ಳಿಗೆ, ಹುಬ್ಬಳ್ಳಿಯಿಂದ ಗದಗಿಗೆ ಸರಕು ಸಾಮಗ್ರಿಗಳನ್ನ ಸಾಗಿಸಲು ಸ್ಟಾರ್ಟ್ ಮಾಡಿದರು. ಅವರ ಈ ಕೆಲಸಕ್ಕೆ ಮನೆಯವರಿಂದ ಅಂತಹ ಪ್ರೋತ್ಸಾಹ ದೊರೆಯಲಿಲ್ಲ, ಮೆಚ್ಚುಗೆ ವ್ಯಕ್ತವಾಗಲಿಲ್ಲ. ಮಗ ಅರೆಯದ ಬರದಲ್ಲಿ ನಿಲ್ಲದ ಉತ್ಸಾಹದಲ್ಲಿ ಎಡವಿದರೆ ಎಂಬ ಭಯ ಅವರ ತಂದೆ ತಾಯಿಯವರಿಗಾಗಿತ್ತು. ಹಾಗೂ ಗದಗಿನಲ್ಲಿ ಮೊದಲೇ ನೆಲೆಯಾಗಿದ್ದ ಹಾಗೂ ಸಾರಿಗೆಯಲ್ಲಿ ಗುರುತಿಸಿಕೊಂಡಿದ್ದ ಕೆಲವು ಸರಕು ಸಾಮಗ್ರಿ ಸಂಸ್ಥೆಗಳ ವಿರೋಧವನ್ನು ಕೂಡ ತೀವ್ರವಾಗಿ ಸಂಕೇಶ್ವರ್ ರವರು ಎದುರಿಸುವ ಪರಿಸ್ಥಿತಿ ಬಂದೊದಗಿತ್ತು. ಅಕ್ಷರಶಃ ಅವರಿಗೆ ಧೈರ್ಯ ತುಂಬುವುದಕ್ಕಾಗಲಿ ಬೆನ್ನು ತಟ್ಟುವುದಕ್ಕಾಗಲಿ ಯಾರೂ ಕೂಡ ಅವರ ಜೊತೆ ಇರಲಿಲ್ಲ. ಆದರೂ ಯಾವುದೇ ಪ್ರತಿಕೂಲತೆಗಳಿಗೆ ಬಗ್ಗದೆ ಸಂಕೇಶ್ವರರು ತಮ್ಮ ಪ್ರಯತ್ನದಲ್ಲಿ ಮುಂದುವರೆದರು. ಆದ್ದರಿಂದ ಬರುತ್ತಿದ್ದ ಆದಾಯಕ್ಕೇನು ಕೊರತೆ ಇರಲಿಲ್ಲ. ಹೀಗಾಗಿ ಅವರ ಪ್ರಯತ್ನದಲ್ಲಿ ಸೋಲಾಗಲಿಲ್ಲ, ಮೊದಲಿಗೆ ಗೆದ್ದಿದ್ದರು. ಸರಕು ಸಾಮಗ್ರಿ ಏಜೆನ್ಸಿಗಳಿಂದ ಬೇಡಿಕೆ ಹೆಚ್ಚಾಗಿದ್ದರಿಂದ ಅವರಿಗೆ ಹೆಚ್ಚು ಲಾಭ ಬಂತು. ಹೆಚ್ಚು ಲಾಭದಿಂದಾಗಿ ದೃಢ ನಿರ್ಧಾರದಿಂದ 1981ರಲ್ಲಿ ತಮ್ಮ ಪತ್ನಿ ಲಲಿತಾ ಅವರ ಹೆಸರಿನಲ್ಲಿ ಇನ್ನೊಂದು ಲಾರಿಯನ್ನು ಕೂಡ ಖರೀದಿ ಮಾಡಿದರು. ವಿಜಯ ಸಂಕೇಶ್ವರ್ ಅವರು ತಮ್ಮ ಕೆಲಸದ ಮೇಲಿನ ನಂಬಿಕೆಯಲ್ಲಿ ಅತ್ಯಂತ ಶ್ರದ್ಧೆ ತೋರಿದ ವಿಜಯ ಸಂಕೇಶ್ವರ್ ಅವರು ಹಂತ ಹಂತವಾಗಿ ಒಂದೊಂದು ಮೆಟ್ಟಿಲು ಏರುತ್ತಾ ಹೋದರು.
1983ರಲ್ಲಿ ಅವರ ಜೀವನದ ಮೊದಲ ಘಟ್ಟ ಆರಂಭವಾಯಿತು. ವಿಜಯಾನಂದ ಎಂಬ ಸರಕು ಸಾಮಗ್ರಿ ಸಾಗಣೆ ಸಂಸ್ಥೆ ತೆರೆದು ಇದೇ ಮುಂದೆ ಪ್ರಖ್ಯಾತ ವಿಆರ್ಎಲ್ ಆಗಿ ಗುರುತಿಸಿಕೊಂಡಿತು. ಆರಂಭದಲ್ಲಿ ಇದು ಕೇವಲ ಸರಕು ಸಾಗಣೆ ಸಂಸ್ಥೆಯಾಗಿತ್ತು. ಯಾಕೆ ಜನರಿಗೆ ಅನುಕೂಲವಾಗುವಂತೆ ಸಾರಿಗೆ ವಾಹನ ಆರಂಭಿಸಬಾರದೆಂಬ ಯೋಚನೆಯ ದಿನದಂದೇ ಇವರ ಬಸ್ ಸೇವೆ ಆರಂಭವಾಯಿತು ಬಂಧುಗಳೇ. ಇಂದು ವಿಆರ್ಎಲ್ 419ಕ್ಕೂ ಹೆಚ್ಚು ಬಸ್ಗಳನ್ನು ಹೊಂದಿದ್ದು ದೇಶದ 350ಕ್ಕೂ ಹೆಚ್ಚು ನಗರಗಳನ್ನು 5787ಕ್ಕೂ ಹೆಚ್ಚು ವಾಹನಗಳನ್ನು ಹೊಂದಿದೆ. ಇದಕ್ಕೆ ಮುಖ್ಯ ಕಾರಣ ಇವರು ಪಟ್ಟ ಶ್ರಮ, ಹೋರಾಟಗಳೇ ಕಾರಣ. ವಿಜಯ ಸಂಕೇಶ್ವರ್ ಅವರು ತಾವು ಪಾಲಿಸುವ ಸಮಯ ಪ್ರಜ್ಞೆ ಜೊತೆಗೆ ಶಿಸ್ತು, ತಮ್ಮ ಜೀವನದ ಕಾರ್ಯಕಲಾಪಗಳಲ್ಲಿ ತೊಡೆದುಕೊಳ್ಳುವ ರೀತಿ ಭಾರತದಲ್ಲಿ ಅತಿ ಹೆಚ್ಚು ಸಾರಿಗೆ ವಾಹನ ಹೊಂದಿರುವ ಉದ್ಯಮಿಗಳಲ್ಲಿ ಇಂದಿಗೂ ಮುಂಚೂಣಿಯಲ್ಲಿ ಹೆಸರು ಇರೋದು ಸಂಕೇಶ್ವರ್ ಅವರದು. ಇವರ ಸಂಸ್ಥೆ ಕ್ಷಿಪ್ರ ಕಾರ್ಯದಿಂದಾಗಿ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಕೂಡ ಸ್ಥಾನ ಪಡೆದಿದ್ದು ತಲೆಮಾರುಗಳಿಂದ ದೇಶದಲ್ಲಿ ಹೆಸರುವಾಸಿ. ದೇಶದ ಯಾತ್ರಿಕರಿಗೆ ಸುರಕ್ಷಿತ ಸಂಚಾರ ಸೇವೆ ಒದಗಿಸುತ್ತಾ ಬಂದಿದ್ದಾರೆ. ವಿಆರ್ಎಲ್ಗೆ ದೇಶದಾದ್ಯಂತ ಉತ್ತಮ ಮೆಚ್ಚುಗೆ, ಪ್ರಶಂಸೆ ಕೇಳಿ ಬರುತ್ತಿದೆ. ಇಂದು ವಿಆರ್ಎಲ್ ದೇಶದಾದ್ಯಂತ 24 ರಾಜ್ಯಗಳು 9 ಯೂನಿಯನ್ಗಳನ್ನು ಕೂಡಿಕೊಂಡಿದೆ. ವಿಜಯ ಸಂಕೇಶ್ವರ್ ಅವರು 3 ಬಾರಿ ಎಂಪಿಯಾಗಿ ಕಾರ್ಯನಿರ್ವಹಿಸಿದ್ದು 1 ಬಾರಿ ಎಂಎಲ್ಸಿ ಆಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಕರ್ನಾಟಕದ ವಿಜಯ ಕರ್ನಾಟಕ ದೈನಂದಿನ ಪತ್ರಿಕೆಯ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿ ನಂತರ ಟೈಮ್ಸ್ ಆಫ್ ಇಂಡಿಯಾಗೆ ಮಾರಿದ ನಂತರ ವಿಜಯವಾಣಿಯ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿದ್ದು ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿಗೂ ಕೂಡ ಪುರಸ್ಕೃತರಾಗಿದ್ದಾರೆ. ಅವರ ಹಾರ್ಡ್ ವರ್ಕ್, ಡೆಡಿಕೇಶನ್, ಅವರ ಜೀವನಕ್ಕೆ ಹಾಕಿಕೊಂಡ ಕಟ್ಟುನಿಟ್ಟಿನ ಶಿಸ್ತು ಇಂದು 76 ವಯಸ್ಸಿನಲ್ಲಿದ್ದರೂ ಕೂಡ ಅವರು ಆಯ್ಕೆ ಮಾಡಿಕೊಂಡ ಮಾರ್ಗಗಳು, ನಡೆದು ಬಂದ ಹಾದಿಗಳು ಅವರನ್ನ ಇಷ್ಟು ಎತ್ತರಕ್ಕೆ ಬೆಳೆಸಿದೆ. ಅವರಲ್ಲಿದ್ದ ಮೈಂಡ್ಸೆಟ್, ಅವರು ವೃತ್ತಿಯ ಬಗ್ಗಿದ್ದ ಗೌರವ, ಆತ್ಮಾಭಿಮಾನ ಅವರ ಬೆಳವಣಿಗೆಗೆ ಕಾರಣವಾದರೆ ನಾವು ಕೂಡ ಒಳ್ಳೆಯ ಮೈಂಡ್ಸೆಟ್ ಅನ್ನ ಬೆಳೆಸ್ಕೊಳ್ಬೇಕು ಅನ್ನೋದು ನಮಗೆ ತಿಳಿದು ಬರುತ್ತದೆ. ಅವರು 1983ರಲ್ಲಿ 8 ಟ್ರಕ್, 1990ಕ್ಕೆ 117 ಟ್ರಕ್ ಆಗಿತ್ತು. 2 ಲಕ್ಷದಿಂದ ಆರಂಭವಾದ ಬಿಸ್ನೆಸ್ 1990ರ ವೇಳೆಗೆ 4 ಕೋಟಿಯನ್ನ ದಾಟಿತ್ತು ಬಂಧುಗಳೇ. ವರ್ಷಕ್ಕೆ 2 ಲಕ್ಷದ ಆದಾಯ ತೆಗಿಬೇಕನ್ನೋ ನಮ್ಮ ಕನಸಿನಲ್ಲಿ ಇಂದು ವಿಆರ್ಎಲ್ 3186 ಕೋಟಿ ಟರ್ನ್ ಓವರ್ ಮಾಡ್ತಾ ಇದೆ. ವರ್ಷಕ್ಕೆ ಸರಿಸುಮಾರು 183 ಕೋಟಿ ಲಾಭ ಗಳಿಸ್ತಾ ಇದೆ. ಒಂದು ಬಸ್ ಇಂದ ಸ್ಟಾರ್ಟ್ ಆಗಿ 417 ಬಸ್ಗಳನ್ನ ಹೊಂದಿದ್ದಾರೆ. ಸ್ಮಾಲ್ ಬಿಸ್ನೆಸ್ ಮಾಡ್ಬೇಕಂತ 2 ಲಕ್ಷ ಏನಾದ್ರೂ ಹೂಡಿದ್ರೆ ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟೋದು ಕನಸಿನ ಮಾತೆ ಬಂಧುಗಳೇ. ವಿಜಯ ಸಂಕೇಶ್ವರ್ ಹೇಳುವಂತೆ, ನಾನು ಆ ಕಾಲಘಟ್ಟದಲ್ಲಿ ಯಾರು ಊಹೆ ಮಾಡದ ರಿಸ್ಕ್ ತೆಗೆದುಕೊಂಡಿದ್ದೆ. ನಾನು ಸಾಕಷ್ಟು ಕಷ್ಟ ಅನುಭವಿಸಿದ್ದೆ. ನನ್ನ ಪತ್ನಿ, ಮನೆಯವರು ಈ ಉದ್ಯಮ ಬಿಟ್ಟು ಬಿಡು ಅಂತ ದುಂಬಾಲು ಬಿದ್ದಿದ್ದರು. ಆದರೆ ನನ್ನ ಗುರಿ ಮತ್ತು ತೀರ್ಮಾನ ಅಚಲವಾಗಿತ್ತು. ಅದೇ ನನ್ನನ್ನ ಇಲ್ಲಿಯವರೆಗೆ ಬೆಳೆಸಿದೆ ಎಂದು ವಿಜಯ ಸಂಕೇಶ್ವರ್ ಆತ್ಮವಿಶ್ವಾಸ ತುಂಬಿದ ನುಡಿಗಳಿಂದ ಹೇಳುತ್ತಾರೆ. ಒಂದು ತಕ್ಕಿಂತ ಸಾಮ್ರಾಜ್ಯ ಕಟ್ತಾನೆ ಅಂತ ಎಲ್ರೂ ಒಂದು ಸಮಯದಲ್ಲಿ ಆಡ್ಕೊಳ್ತಾ ಇದ್ರು. ನನ್ನ ಹುಚ್ಚುತನದ ಪರಮಾವಧಿ ನನ್ನನ್ನ ಇಲ್ಲಿಗೆ ತಂದು ನಿಲ್ಲಿಸಿದೆ. ಒಂದು ಉದ್ಯಮದಲ್ಲಿ ಅನೇಕ ಸಾಧನೆ ಮಾಡಿದ ಅಸಾಮಾನ್ಯ ವ್ಯಕ್ತಿತ್ವದ ಇವರಿಗೆ ಅನೇಕ ಪ್ರಶಸ್ತಿಗಳು ಅರಸಿ ಬಂದಿವೆ. ಉದ್ಯೋಗ ರತ್ನ, ಸಾರಿಗೆ ರತ್ನ, ಸಾರಿಗೆ ಸಾಮ್ರಾಟ್. 2014ರಲ್ಲಿ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಿಂದ ಡಾಕ್ಟರೇಟ್, ಆರ್ಯಭಟ, ಸರ್ ಎಂ ವಿಶ್ವೇಶ್ವರಯ್ಯ ಮೆಮೋರಿಯಲ್ ಅವಾರ್ಡ್, ಹೀಗೆ ಅನೇಕ ಅವಾರ್ಡ್ಗಳು ಇವರನ್ನ ಅರಸಿ ಬಂದಿವೆ. ನಿಮ್ಮ ಪ್ರಯತ್ನಗಳು, ಹಾರ್ಡ್ ವರ್ಕ್ ನಿಮ್ಮನ್ನ ಬೆಳೆಸುತ್ತದೆ. ಪರಿಶ್ರಮಕ್ಕೆ ಪರ್ಯಾಯವೇ ಇಲ್ಲ. ಯಶಸ್ಸು ಅದರ ಫಲ. ಒಂದು ಟ್ರಕ್ನಿಂದ ಆರಂಭವಾದ ಕನಸು ಇಂದು ಸಾಮ್ರಾಜ್ಯವಾಗಿದೆ ಬಂಧುಗಳೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ನೀವು ಕನ್ನಡಿಗರೇ ಆಗಿದ್ರೆ ಹೆಮ್ಮೆಯ ಕನ್ನಡಿಗ ಅಂತ ಕಾಮೆಂಟ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.
ಇನ್ನೂ ಹೆಚ್ಚಿನ ಈ ರೀತಿಯ ಸ್ವಾರಸ್ಯಕರ ಜೀವನ ಚರಿತ್ರೆಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೂಡ ನಿಮಗೆಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.